ನಮಸ್ಕಾರ. ದಿನದಲ್ಲಿ ನಡೆದಿರುವಂತಹ ಎಲ್ಲಾ ವಿದ್ಯಮಾನಗಳನ್ನು ತಿಳಿಸುವಂತಹ 30 Minutes 30 ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಜೈನ್. ಬೆಳಗಿನಿಂದ ಈ ಕ್ಷಣದವರೆಗೂ ನಡೆದಿರುವ ಎಲ್ಲಾ ವಿದ್ಯಮಾನಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಗುಜರಾತ್ನಂತೆ ರಾಜ್ಯದ ಪಠ್ಯದಲ್ಲೂ ಭಗವದ್ಗೀತೆ ಬರುತ್ತಾ ಅನ್ನುವ ಚರ್ಚೆ ಶುರುವಾಗಿದೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಶಿಕ್ಷಣ ಸಚಿವ ಬಿಸಿ ನಾಗೇಶ್, ಸದ್ಯಕ್ಕೆ ಆ ರೀತಿಯಾದಂತಹ ಯಾವುದೇ ಚರ್ಚೆ ನಮ್ಮಲ್ಲಿ ನಡೆದಿಲ್ಲ. ಆದರೆ ಮಕ್ಕಳಿಗೆ ಮಾರಲ್ ಸೈನ್ಸ್ ಬೋಧನೆ ಬೇಕು ಅನ್ನುವ ಬೇಡಿಕೆ ಇದೆ. ಇತ್ತೀಚಿನ ಮಕ್ಕಳಲ್ಲಿ ಮಾರಲ್ ಸೈನ್ಸ್ ಬಗ್ಗೆ ಹೆಚ್ಚಿನ ಬಲವಿಲ್ಲ. ಹೀಗಾಗಿ ಪ್ರಾಥಮಿಕ ಶಾಲೆಯಿಂದಲೇ ಮಕ್ಕಳಲ್ಲಿ ಈ ಬಗೆಗಿನ ಆಸಕ್ತಿ ಮೂಡಿಸುವ ಅಗತ್ಯ ಇದೆ. ಈ ಬಗ್ಗೆ ಮುಂದೆ ಚರ್ಚೆ ಮಾಡಿ ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಮಾಡಲಾಗುತ್ತೆ ಅಂತ ಹೇಳಿದರು. ಇನ್ನು ಈ ಬಗ್ಗೆ ಮಾತಾಡಿದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್, ಭಗವದ್ಗೀತೆ ಕಲಿಯೋದು ಒಳ್ಳೆಯದು ಅಂತ ಹೇಳಿದರು. ಶಿಕ್ಷಣದ ಮೂಲಕ ಮೊರಲ್ ಇಂಪ್ರೂವ್ ಮಾಡೋಕ್ಕೆ ಬೇಕಾದಂಥ ಪ್ರಯತ್ನಗಳು ಮಾಡಬೇಕು ಅನ್ನುವಂಥ ಯೋಚನೆ ಮಾಡಿ ಗುಜರಾತ್ನಲ್ಲಿ ಮೊದಲನೇ ಫೇಸ್ ಆಗಿ ಭಗವದ್ಗೀತೆಯನ್ನು ತಗೊಂಡಿದೆ. ಮೊದಲನೇ ಫೇಸ್ ಆಗಿ ಅಂತ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಈ ವರ್ಷದ ಯಾವುದೇ ಪಠ್ಯಪುಸ್ತಕದಲ್ಲಿ ಆ ಥರದ ಪ್ರಯತ್ನ ಇಲ್ಲ. ಆದರೆ ಡಿಮ್ಯಾಂಡ್ ಎಲ್ಲರಿಂದ ಬರ್ತಿರುವಂಥದ್ದು, ಶಿಕ್ಷಣದಲ್ಲಿ ವಿಚಾರವನ್ನು ಮಕ್ಕಳಿಗೆ ತುಂಬ್ತಿದ್ದೀರಾ, ಸಾಕಷ್ಟು ಜ್ಞಾನವನ್ನು ಇಂಪ್ರೂವ್ ಮಾಡುವಂಥದ್ದಿದೆ, ಆದರೆ ಸಂಸ್ಕಾರವನ್ನು ಕೊಡ್ತಿಲ್ಲ ಅನ್ನುವಂಥದ್ದು ಒಂದು ಜನರಲ್ ಡಿಮ್ಯಾಂಡ್ ಇದೆ. ಹಿಂದೆ ಮಾರಲ್ ಸೈನ್ಸ್ ಇತ್ತು, ನಾವೆಲ್ಲ ಕಲಿಬೇಕಾದ್ರೆ ಮಾರಲ್ ಸೈನ್ಸಿನ ಕ್ಲಾಸು ವಾರಕ್ಕೊಂದಿನ ಒಂದು ಮಾರಲ್ ಸೈನ್ಸ್ ಅಂತಿತ್ತು. ಈಗ ನೀವು ಅದನ್ನೆಲ್ಲ ತೆಗೆದುಹಾಕ್ಬಿಟ್ಟಿದ್ದೀರಾ. ಮುಂದಿನ ದಿನದಲ್ಲಿ ಮಾರಲ್ ಸೈನ್ಸ್ನ ಇಂಟ್ರೊಡ್ಯೂಸ್ ಮಾಡಿ ಅಂತ ಅನೇಕ ಡಿಮ್ಯಾಂಡ್ ಇದೆ. ಆ ಡಿಮ್ಯಾಂಡನ್ನು ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ತಜ್ಞರ ಜೊತೆ ಚರ್ಚೆ ಮಾಡಿ ಆ ಥರದ ಮಕ್ಕಳಲ್ಲಿ ಸಂಸ್ಕಾರ ಬರುವಂಥ ಆ ಕಲಿಕೆಗಳನ್ನ ಮಾಡಬೇಕು ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡ್ತೀವಿ. ಅವಶ್ಯಕತೆ ಇದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಆದರೆ ಹೇಗೆ ತರೋದು, ಏನೇನು ತರಬೇಕು ಅನ್ನುವಂಥದ್ದು ಶಿಕ್ಷಣ ತಜ್ಞರ ಜೊತೆ ಮತ್ತು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀವಿ. ಏನಂತೂ ಆರ್ಡರ್ ಮಾಡಿದಾಗ ಅಲ್ಲಲ್ಲ, ಇದು ಅಲ್ಲಿ ಏನೋ ಆರ್ಡರ್ ಮಾಡಿದರೆ ನನ್ನ ಗಮನಕ್ಕಿಲ್ಲ. ಹೀಗಾಗಿ ಅದನ್ನು ಇವತ್ತು ರಾಜ್ಯ ಸರ್ಕಾರ ತನ್ನದೇ ಆದಂಥ ಕೆಲವು ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ಅಲ್ಲಿ ಯಾವ ರೀತಿ ಅದ್ರ ಬಗ್ಗೆ ಆರ್ಡರ್ ಮಾಡಿದ್ದಾರೆ ಏನೋ ಅಂತ ನನ್ನ ಗಮನಕ್ಕೆ ಬಂದಿಲ್ಲ. ಬಂದರೆ ನಾನು ಸರ್ಕಾರ ಗಮನಕ್ಕೆ ತೊಗೊಂಡ್ಬರ್ತೀನಿ. ಡೆಫಿನೆಟ್ಲಿ ಭಗವದ್ಗೀತೆ ಇವತ್ತು ಅದ್ರ ಬಗ್ಗೆ ಅಧ್ಯಯನ ಮಾಡುವಂಥದ್ದು, ಅದ್ರ ಬಗ್ಗೆ ಸ್ಟಡಿ ಮಾಡಿ ಅದರಲ್ಲಿರುವಂಥ ತಿರುಳನ್ನು ನಮ್ಮ ದಿನನಿತ್ಯದ ಜನಜೀವನಕ್ಕೆ ಅನುಕೂಲ ಆಗ್ತದೆ ಭಗವದ್ಗೀತೆ. ಆ ರೀತಿ ಅದನ್ನು ಕಲಿಸಿದರೆ, ಅದ್ರ ಬಗ್ಗೆ ಹೆಚ್ಚು ನಾಲೆಜ್ ತೊಗೊಂಡ್ರೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ. ಪಠ್ಯದಲ್ಲಿ ಭಗವದ್ಗೀತೆ ವಿಚಾರಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕಿಡಿಕಾರಿದ್ರು. ದೇಶದಲ್ಲಿ ಅದರ ಅವಶ್ಯಕತೆ ಇಲ್ಲ, ಎಲ್ಲರೂ ಬುದ್ಧಿವಂತರಿದ್ದಾರೆ, ಎಲ್ಲಾ ಧರ್ಮಗಳ ಆಚಾರ ವಿಚಾರಗಳನ್ನ ತಿಳ್ಕೊಳ್ಳೋದು ತಪ್ಪೇನಿಲ್ಲ, ಯಾವ ಸಿಲೆಬಸ್ ಸೇರಿಸ್ತಾರೋ ನೋಡೋಣ ಅಂತ ಹೇಳಿದ್ರು. ಈಗಾಗಲೇ ಎಲ್ಲಾ ಧರ್ಮಗಳ ಬಗ್ಗೆ ಪಠ್ಯದಲ್ಲಿದೆ, ಹೊಸದಾಗಿ ವೈಭವೀಕರಿಸೋದು ಏನು ಬೇಡ. ಕೆಂಗಲ್ ಹನುಮಂತಯ್ಯನವರು ಆಗ್ಲೇ ₹2ಗೆ ಭಗವದ್ಗೀತೆ ಪ್ರತಿಗಳನ್ನ ಹಂಚಿದ್ರು. ಇವರು ಹೊಸದಾಗಿ ದೊಡ್ಡದಾಗಿ ಏನು ಮಾಡಬೇಕಾಗಿಲ್ಲ ಅಂತ ಹೇಳಿದ್ರು. ಎಲ್ಲರೂ ಕೂಡ ವಿದ್ಯಾವಂತರು, ಬುದ್ಧಿವಂತರು ಈಗೆಲ್ಲ ಆಗಿದ್ದಾರೆ. ಯಾವ ಕರಿಕ್ಯುಲಮ್ ಕೂಡ ಬದಲಾವಣೆ ಮಾಡೋಂಥ ಸಂದರ್ಭ ಇಲ್ಲ. ಎಲ್ಲ ವಿಚಾರಗಳು ಕೂಡ ಜನ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಸೊ ಅದೇನು ವಿಚಾರ, ಯಾವ ಸಿಲೆಬಸ್ ಸೇರಿಸ್ಬೇಕು ಅಂತ ಹೇಳ್ತಾರೆ, ಅದನ್ನು ನೋಡೋಣ. ಈಗಾಗಲೇ ಇದೆಯಲ್ಲ, ಭಗವದ್ಗೀತೆದ ಅನೇಕ ವಿಚಾರಗಳಿದೆ, ರಾಮಾಯಣದ ವಿಚಾರಗಳಿದೆ, ಎಲ್ಲ ಧರ್ಮದ ಕೆಲವು ವಿಚಾರಗಳೆಲ್ಲ ಎಲ್ಲ ಪಠ್ಯಪುಸ್ತಕಗಳಿದೆ. ಈಗೇನು ಹೊಸದಾಗಿ ಏನು ವೈಭೀಕರಣ ಮಾಡೋಂಥ ಮಂತಯ್ಯನವ್ರ ಕಾಲದಿಂದನೇ ಅದೆಲ್ಲ ₹2ಗೆ ಪುಸ್ತಕ ಭಗವದ್ಗೀತೆ ಬಗ್ಗೆ ಎಲ್ಲ ಮಾಡಿದ್ದಾರೆ. ಈಗೇನು ಅದ್ರ ಬಗ್ಗೆ ಇವರು ದೊಡ್ಡದಾಗಿ ನಾನು ಮಾಡಿದ್ದೀನಿ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ಟ್ವೀಟ್ ವಾರ್ ಶುರು ಮಾಡಿದೆ. ಮತಾಂತರ ಬಿಲ್ ವಾಪಸ್ಗೆ ಒತ್ತಾಯಿಸಿದ ಡಿಕೆಶಿ ಹಿಂದೂ ವಿರೋಧಿ ಕಾಂಗ್ರೆಸ್ ಅಂತ ಟ್ವೀಟ್ ಮಾಡಿ ಆಕ್ರೋಶ ಹೊರಹಾಕಿದೆ. ಡಿಕೆಶಿ ಮತಾಂತರ ಕಾಯ್ದೆ ರಿವರ್ಸ್ ಮಾಡ್ತೇವೆ ಅಂದಿದ್ರಿ, ಹಾಗಾದ್ರೆ ನೀವು ಹಿಂದೂಗಳನ್ನ ಮತಾಂತರಿಸಲು ಕಾನೂನು ರೂಪಿಸ್ತೀರಾ ಅಂತ ಹ್ಯಾಶ್ಟ್ಯಾಗ್ ಹಿಂದೂ ವಿರೋಧಿ ಕಾಂಗ್ರೆಸ್ ಅಂತ ಬಿಜೆಪಿ ಟ್ವೀಟ್ ಮಾಡಿದೆ. ಇಟಲಿ ಮೂಲದವರನ್ನ ಮೆಚ್ಚಿಸಲು ಈ ನಾಟಕವೇ, ನಿಮ್ಮ ಹಿಂದೂ ವಿರೋಧಿ ನಿಲುವಿಗೆ ಜನತೆ ತಕ್ಕ ಪಾಠ ಕಲಿಸಲಿದ್ದಾರೆ ಅಂತ ಡಿಕೆಶಿ ವಿರುದ್ಧ ಟ್ವೀಟ್ ಮಾಡಲಾಗಿದೆ. ಕೆಪಿಸಿಸಿ ಅಧ್ಯಕ್ಷರಿಗೆ ಮತ ಕಳೆದುಕೊಳ್ಳುವ ಭೀತಿ ಎದುರಾಗಿದೆ, ಮತಾಂತರದ ಪರವಾಗಿರುವವರ ಓಲೈಕೆ ಮುಂದಾಗಿದ್ದಾರೆ ಅಂತ ಬಿಜೆಪಿ ಕಿಡಿಕಾರಿದೆ. ವಿಧಾನ ಪರಿಷತ್ನಲ್ಲಿ ಬಜೆಟ್ ಮೇಲೆ ಚರ್ಚೆಗೆ ಸಿಎಂ ಬಸವರಾಜ ಬೊಮ್ಮಾಯಿ ಉತ್ತರ ಕೊಟ್ಟರು. 2 ವರ್ಷಗಳಿಂದ ರಾಜ್ಯದಲ್ಲಿ ಕೊರೋನಾ ಕಷ್ಟಕಾಲ ಇತ್ತು. ಕಳೆದ ನವೆಂಬರ್ನಿಂದ ರಾಜ್ಯದಲ್ಲಿ ಕೊರೋನಾ ಸೋಂಕು ಕಡಿಮೆಯಾಗುತ್ತಿದೆ, ಅದರಿಂದ ನಮ್ಮ ಆರ್ಥಿಕತೆ ಕೂಡ ಸುಧಾರಣೆಯತ್ತ ಸಾಗ್ತಿದೆ ಅಂತ ಸಿಎಂ ವಿವರಿಸಿದರು.
ಈ ಆಯವ್ಯ ಮಂಡನೆ ಮಾಡುವಂಥ ಪ್ರಕ್ರಿಯೆ ಪ್ರಾರಂಭ ಮಾಡಿದಾಗ ನನಗೆ ನನ್ನದೇ ಆದಂಥ ಆತಂಕಗಳಿತ್ತು. ಅತ್ಯಂತ ಒಂದು ಪರೀಕ್ಷೆಯ ರೂಪಕವಾಗಿ ಈ ಬಜೆಟ್ ನನಗೆ ಬಂದಿದೆ ಅನ್ನೋದು ಟೆಸ್ಟಿಂಗ್ ಟೈಮ್. ನಮ್ಮ ಕರ್ನಾಟಕದ ಹಣಕಾಸಿನ ಪರಿಸ್ಥಿತಿ ಕಳೆದ 2 ವರ್ಷದಲ್ಲಿ ಯಾವ ರೀತಿ ಕುಗ್ಗಿದೆ, ಹಲವಾರು ಕಾರ್ಯಕ್ರಮಗಳನ್ನು ನಾವು ಅನಿವಾರ್ಯವಾಗಿ ಮೊಟಕುಗೊಳಿಸಬೇಕಾಗಿರುವಂಥ ಸಂದರ್ಭ ಕೂಡ ಬಂದಿತ್ತು. ಮತ್ತು ಒಂದು ಕಡೆ ನಮ್ಮ ರೆವಿನ್ಯೂ ರಿಸೀಟ್ಸ್ ಕಮ್ಮಿ ಆಗಿರುವಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ನಮಗೆ ಕೋವಿಡ್ ಕಾರಣದಿಂದ ಕಳೆದ 2 ವರ್ಷ ಅಧಿಕವಾಗಿರುವಂಥ ಖರ್ಚುಗಳು ಇದೆ. ನವೆಂಬರ್ನಿಂದ ನಮ್ಮ ಎಕಾನಮಿ ಆರ್ಥಿಕತೆ ಸುಧಾರಣೆಯನ್ನು ಕಾಣ್ತು. ಕೋವಿಡ್ 3ನೇ ಅಲೆ ಬಂದರೂ ಕೂಡ ಅದು ಭಾಳ ದೊಡ್ಡ ಕೋವಿಡ್ 1-2 ಅಲೆಯ ಥರ ಆರ್ಥಿಕವಾಗಿ ಭಾಳ ದೊಡ್ಡ ಪರಿಣಾಮ ಬೀರಲಿಲ್ಲ. ಆ ಎಲ್ಲ ಕಾರಣದಿಂದ ಮತ್ತು GST ಕಾಂಪೆನ್ಸೇಷನ್ನು ಈ ತಿಂಗಳು ಕೊನೆಯವರೆಗೂ ಕೂಡ ನಮಗೆ ಬಂದಿದ್ದರಿಂದ ಈ ಎಲ್ಲ ಕಾರಣಗಳಿಂದ ನಾನು ಸುಮಾರು 9.5% ಗ್ರೋತ್ ಆಗುತ್ತೆ ಅಂತ ಹೇಳಿ ನನ್ನ ಬಜೆಟನ್ನು ಸೈಜನ್ನು ನಾನು ಇವತ್ತು ಹೆಚ್ಚಿಗೆ ಮಾಡಿರುವಂಥದ್ದು ತಮ್ಮ ಮುಂದೆ ಮಂಡಿಸಪ್ಪ. ವಿಧಾನಸಭೆಯಲ್ಲಿ ಸಿದ್ದು ಸವದಿ ಹಾಗೂ ಪ್ರಿಯಾಂಕ್ ಖರ್ಗೆ ನಡುವೆ ಟಾಕ್ ವಾರ್ ನಡೆಯಿತು. ಕೋವಿಡ್ನ ಬಿಜೆಪಿ ಸರ್ಕಾರ ಸಮರ್ಥವಾಗಿ ನಿಭಾಯಿಸಿದೆ. ನಿಮ್ಮ ಸರ್ಕಾರ ಮಹಾರಾಷ್ಟ್ರದಲ್ಲಿ ಇತ್ತಲ್ಲ, ಅಲ್ಲಿ ಏನಾಯ್ತು? ವಿಶ್ವದ ದೊಡ್ಡಣ್ಣ ಅಮೆರಿಕದಲ್ಲಿ ಏನಾಯ್ತು? ನಿಮ್ಮ ನಾಯಕಿಯ ಮೂಲಸ್ಥಾನ ಇಟಲಿಯಲ್ಲಿ ಏನಾಯ್ತು ಅಂತ ಸಿದ್ದು ಸವದಿ ಕೇಳಿದ್ರು. ಇದಕ್ಕೆ ಪ್ರಿಯಾಂಕ್ ಖರ್ಗೆ ಆಕ್ಷೇಪ ವ್ಯಕ್ತಪಡಿಸಿ ಇಟಲಿಯವರು ಎಂಪಿ ಆಗಲು ಸಾಧ್ಯನಾ ಅಂತ ಸಿದ್ದು ಸವದಿಗೆ ತಿರುಗೇಟು ಕೊಟ್ಟರು. ದೇಶದ ಸಂವಿಧಾನವನ್ನ ಪ್ರತಿಯೊಬ್ಬ ನಾಗರಿಕ ಗೌರವಿಸಬೇಕು ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿಕೆ ನೀಡಿದ್ರು. ಈ ನೆಲದ ಕಾನೂನನ್ನ ಪ್ರತಿಯೊಬ್ಬ ನಾಗರಿಕ ಗೌರವಿಸಬೇಕು, ಆದರೆ ಹಿಜಾಬ್ ವಿಚಾರದಲ್ಲಿ ಸಂವಿಧಾನಕ್ಕಿಂತ ನಾವು ಮೇಲು ಅಂತ ಕೆಲವರಿಗೆ ಅನಿಸಿದೆ. ಹೈಕೋರ್ಟ್ ತೀರ್ಪಿಗಿಂತಲೂ ನಾವು ಮೇಲು ಅನ್ನುವ ಧಾರ್ಷ್ಟ್ಯ ತೋರಿಸ್ತಿದ್ದಾರೆ ಅಂತ ಹೇಳಿದ್ರು. ಈ ದೇಶದ ಸಂವಿಧಾನವನ್ನ ಪ್ರತಿಯೊಬ್ಬ ನಾಗರಿಕ ಗೌರವಿಸಬೇಕು, ನೆಲದ ಕಾನೂನನ್ನ ಪ್ರತಿಯೊಬ್ಬ ನಾಗರಿಕ ಗೌರವಿಸಬೇಕು. ಆದರೆ ಕೆಲವರಿಗೆ ಅನಿಸಿದೆ ಸಂವಿಧಾನಕ್ಕಿಂತ ನಾವು ಮೇಲು, ನೆಲದ ಕಾನೂನಿಗಿಂತ ಹೈಕೋರ್ಟ್ ತೀರ್ಪಿಗಿಂತ ನಾವು ಮೇಲು ಅನ್ನುವಂಥ ದಾಷ್ಟ್ಯವನ್ನ, ದುರಹಂಕಾರವನ್ನ ತೋರಿಸ್ತಾ ಇದ್ದಾರೆ. ಇದಕ್ಕೆ ಕಾನೂನಿನಂತೆ ಶಿಕ್ಷೆ ಆಗಲೇಬೇಕಾದಂಥ ಅನಿವಾರ್ಯತೆ ಇದೆ. ನಮ್ಮ ಮಕ್ಕಳಿಗೆ ಬೇಕಾದ್ದು ಒಳ್ಳೆಯ ಶಿಕ್ಷಣ. ಮುಸಲ್ಮಾನ ಹೆಣ್ಮಕ್ಳು ಕೂಡ ಒಳ್ಳೆಯ ಶಿಕ್ಷಣವನ್ನು ಪಡಿಬೇಕು, ಇದು ನಮ್ಮ ಆದ್ಯತೆ. ಆದರೆ ಬಡ ಹೆಣ್ಮಕ್ಳನ್ನ ಪ್ರಚೋದನೆ ಮಾಡಿ ಇದರ ಹಿಂದೆ ಹೋಗುವಂಥ ಮತ್ತು ನಾವು ಶಾಲೆಗೆ ಬೇಕಾದರೆ ಹೋಗಲ್ಲ ಆದರೆ ಹಿಜಾಬ್ ಧರಿಸ್ತೀವಿ ಅನ್ನುವಂಥ ಒಂದು ವ್ಯವಸ್ಥಿತ ಷಡ್ಯಂತ್ರವನ್ನು ಯಾವುದೋ ಸಂಘಟನೆ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಹೈಕೋರ್ಟ್ ಕೂಡ ಮೆನ್ಷನ್ ಮಾಡಿದೆ. ಇದರ ಹಿಂದಿರುವಂಥ ಕಾಣದ ಕೈಗಳನ್ನು ಪತ್ತೆ ಹಚ್ಚಬೇಕು ಅನ್ನುವಂಥದ್ದಾಗಿದೆ. ಇದು ಆಗಬೇಕಾಗಿದೆ. ನಾನು ಈಗಲೂ ವಿನಂತಿ ಮಾಡ್ತೀನಿ, ದಯಮಾಡಿ ನಮ್ಮ ಎಲ್ಲ ಶಾಲಾ ಮಕ್ಕಳು ದಯಮಾಡಿ ಶಾಲೆಗೆ ಬನ್ನಿ. ಮದುವೆಯಾಗುವಂತೆ ಕೇಳಿದ್ದಕ್ಕೆ ಯುವತಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಕೊಲೆ ಮಾಡಿರೋ ಆರೋಪ ಕೇಳಿಬಂದಿದೆ. ದಾನೇಶ್ವರಿ ಅನ್ನುವ ಯುವತಿಗೆ ಪ್ರಿಯಕರ ಶಿವಕುಮಾರ್ ಬೆಂಕಿ ಹಚ್ಚಿದ್ದಾನೆ ಅಂತ ಪೋಷಕರು ಆರೋಪ ಮಾಡುತ್ತಿದ್ದಾರೆ. ಮದುವೆಯ ವಿಚಾರವಾಗಿ ಇಬ್ಬರ ನಡುವೆ ಗಲಾಟೆಯಾಗಿತ್ತು. ಶಿವಕುಮಾರ್ ಕೆಲಸ ಮಾಡ್ತಿದ್ದ ಸ್ಥಳಕ್ಕೆ ಬಂದಿದ್ದ ದಾನೇಶ್ವರಿ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾನೆ ಅಂತ ಯುವತಿ ತಂದೆ ದೂರು ಕೊಟ್ಟಿದ್ದಾರೆ. ಮದುವೆ ಮಾಡಿ ಕೊಡ್ತೇನೆ ತಂದಾಗ ಅವಳು ನನಗೆ ಹೇಳಿದಳು, ನಾನು ಇಂಥವನ ಜೊತೆ ನಾನು ಲವ್ ಮಾಡ್ತಾ ಇದ್ದೀನಿ, ನೀ ಅವನಿಗೆ ನಾನು ಮದುವೆ ಆಗ್ತೀನಿ, ನಾನು ಅವ್ನಿಗೆ ಭಾಳ ಪ್ರಯತ್ನ ಮಾಡ್ತಾ ಇದ್ದೀನಿ, ಅವ ನನಗೆ ಕೋಪರೇಜ್ ಕೊಡ್ತಾ ಇಲ್ಲ. ಈಗ ಅವನಿಗೆ ಜಾತಿ ಗೊತ್ತಾಗಿ ಒಲೆಯರವ ಅಂತ ಹೇಳಿ ನೀನು ನನ್ನ ತಾಯಿ ತಂದೆ ಸಾಯ್ತಾರೆ, 2 ಜನ ಬೀಳ್ತಾವೆ, ನಾನು ಮದುವೆ ಆಗೋದಿಲ್ಲ ಅಂತೇಳಿ ನಿರಾಕರಿಸ್ಬಿಟ್ಟದೆ. ಹಿಂಗಾಗಿ ಆಕೆ ಎಷ್ಟು ಪ್ರಯತ್ನ ಮಾಡಿದ್ರು ಆಗಲಿಲ್ಲ. ಕೊನೆಗೆ ಅವ ಏನು ಮಾಡ್ದೆ, ಪ್ಲ್ಯಾನ್ ಮಾಡಿ ನಿರ್ಜನ ಪ್ರದೇಶಕ್ಕೆ ಹೋಗಿ ಸ್ಟ್ಯಾನ್ಲಿ ಕಂಪ್ನಿ ಹತ್ರ 3-4 ಮಂದಿ ಸೇರಿ ಆಕೆ ಹಿಂದಿನಿಂದ ಪೆಟ್ರೋಲ್ ಸುಟ್ಟು ಬಿಟ್ಟಿದ್ದಾರೆ ಸರ್. ನನಗೆ ಭಾಳ ಅನ್ಯಾಯ ಆಗಿದೆ ಸರ್. ಮತ್ತು ಇದ್ರ ಬಗ್ಗೆ ನಾನು ಕಂಪ್ಲೇಂಟ್ ಕೊಡೋಕೆ ಪೊಲೀಸರ ಹತ್ರ ಹೋದ್ರೆ ನನಗೆ ವಿನಾಕಾರಣ ನನಗೆ ಟಾರ್ಚರ್ ಮಾಡಿದ್ದಾರೆ ಸರ್. ಸಹಕಾರ ಕೊಡಲೇ ಇಲ್ಲ ಅವರು. ಭಾಳ ನನಗೆ ನೋವಾಗಿದೆ ಸರ್. ಏನು ಮಾಡಬೇಕು ನಾನು ಒಬ್ಬ ಡೆಪ್ಯೂಟಿ ತಹಸೀಲ್ದಾರ್ ಸರ್. ಅವ್ರಿಗೆ ಎಷ್ಟು ಪೊಲೀಸರಿಗೆ ಹೇಳ್ತಾರೆ, ದಯವಿಟ್ಟು ಸತ್ಯವಾಗಿ ನನಗೆ ನ್ಯಾಯ ಕೊಡಿಸ್ರಿ ಸರ್. ನಿರಪರಾಧಿಗೆ ನೀವು ಟಾರ್ಚರ್ ಮಾಡಬೇಡ್ರಿ, ಅಪರಾಧಿಗೆ ಶಿಕ್ಷೆ ಕೊಡಿಸ್ರಿ ಸರ್. ಇದರ ಸಹಕಾರ ಕೊಡ್ರಿ, ಕೈ ಮುಗಿದು ಪ್ರಾರ್ಥಿಸಿದ್ದೀನಿ ಸರ್. ಅವರು ಆ ರೀತಿ ನನ್ನ ಸಹಕಾರ ಕೊಡೋದು ಕೇಳ್ತಾ ಇದ್ದೀನಿ ಸರ್. ನಾನು ಆಕೆಗೆ ಬೇರೆ ಮದುವೆ ಮಾಡಿ ಕೊಡ್ತೇನೆ ಅಂತಂದಾಗ
ಹಾಸನದಲ್ಲಿ ದೇವಸ್ಥಾನ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆ ಮೇಲೆ ಕುರ್ಚಿ ಕೊರತೆ ಉಂಟಾಗಿ ಎಚ್.ಡಿ. ರೇವಣ್ಣ ವೇದಿಕೆ ಪಕ್ಕದಲ್ಲಿ ಕುಳಿತರು. ರೇವಣ್ಣ ಸೈಡ್ ಅಲ್ಲಿ ಕುಳಿತಿರುವುದನ್ನು ಕಂಡು ಓಡಿ ಬಂದ ಸ್ವಾಮೀಜಿಗಳು ರೇವಣ್ಣ ಅವರನ್ನ ವೇದಿಕೆ ಮೇಲೆ ಕರೆದೊಯ್ದು ಕುರ್ಚಿ ಹಾಕಿಸಿ ಸುತ್ತೂರು ಶ್ರೀಗಳ ಪಕ್ಕದಲ್ಲಿ ಕೂರಿಸಿದ್ರು. ಶ್ರೀ ನಂಜುಂಡೇಶ್ವರ ದೇವಾಲಯ ಉದ್ಘಾಟನೆ ಹಾಗೂ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಧಾರ್ಮಿಕ ಸಭೆಯಲ್ಲಿ ಗಣ್ಯರು ಹೆಚ್ಚಿದ ಕಾರಣ ಕುರ್ಚಿಯ ಕೊರತೆ ಉಂಟಾಗಿತ್ತು. ಹೊಳೆನರಸೀಪುರ ತಾಲೂಕಿನ ಟಿ ಮಾಯಗೌಡನಹಳ್ಳಿ ಗ್ರಾಮದಲ್ಲಿ ನಡೆದಿದ್ದ ದೇಗುಲ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಈ ಘಟನೆ ನಡೆದಿತ್ತು. ಆ ಪೇಪರ್ ಆಗಿ ಒಂದು ಕವನ ಬರೆದಿದೆ. ಅದು ಪ್ರಾಯಶಃ ರೈತ ನಾಯಕರಾಗಿರ್ತಕ್ಕಂಥ ನಾವೆಲ್ಲ ನಾಯಕರಿಗೆ ಖುಷಿ ಆಗುತ್ತೆ ಅಂತೇಳಿ ಆ ರೈತರ ಕವನವನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಗಮನಿಸಿ, ನಾವು ನೀವೆಲ್ಲ ಕೊರೋನಾ ಕಡಿಮೆಯಾಗ್ತಾ ಇರುವ ಬೆನ್ನಲ್ಲೇ ಮತ್ತೆ ಬೆಂಗಳೂರಿಗರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಬೆಂಗಳೂರಲ್ಲಿ ದಿನೇ ದಿನೇ ಡೆಂಗಿ ಆತಂಕ ಹೆಚ್ಚಾಗ್ತಿದೆ. ಅಷ್ಟೇ ಅಲ್ಲದೆ ಡೆಂಗಿ ಜೊತೆಗೆ ಚಿಕುನ್ಗುನ್ಯಾ ಪ್ರಕರಣಗಳು ಅಧಿಕವಾಗ್ತಿವೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ 3 ತಿಂಗಳಲ್ಲಿ 186 ಡೆಂಗಿ ಕೇಸ್ ಪತ್ತೆಯಾಗಿದ್ದು ಏಪ್ರಿಲ್ನಿಂದ ಇನ್ನಷ್ಟು ಡೆಂಗಿ ಚಿಕುನ್ಗುನ್ಯಾ ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ. ಬಿಬಿಎಂಪಿಯ ಪೂರ್ವ, ಪಶ್ಚಿಮ, ದಕ್ಷಿಣ ವಲಯದಲ್ಲಿ ಸೊಳ್ಳೆಗಳ ನಾಶಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದೆ. ಸ್ವಚ್ಛತೆ ಕಾಪಾಡುವಂತೆ ಜನರಲ್ಲಿ ಬಿಬಿಎಂಪಿ ಮನವಿ ಮಾಡುತ್ತಿದೆ. ಸಿಎಂ ಎದುರೇ ವೃದ್ಧನೊಬ್ಬ ಹೈ ಡ್ರಾಮಾ ಮಾಡಿದ್ದಾನೆ. ಸುಂಕದಕಟ್ಟೆಯ ಚಂದ್ರಶೇಖರ್ ಪೊಲೀಸರಿಂದ ಅನ್ಯಾಯ ಆಗಿದೆ ಅಂತ ಆರೋಪಿಸಿ ಯಾವುದೋ ಬಾಟಲಿಯಲ್ಲಿದ್ದ ದ್ರಾವಣ ಸೇವಿಸಲು ಯತ್ನಿಸಿದ್ದಾನೆ. ಆಗ ಪೊಲೀಸರು ಮಧ್ಯ ಪ್ರವೇಶಿಸಿ ಆತನನ್ನು ತಡೆದ್ರು. ಸೈಟ್ ಮಾರಾಟದಲ್ಲಿ ಪೊಲೀಸರು ಕೆಲವರ ಜೊತೆ ಸೇರಿ ಮೋಸ ಮಾಡಿದ್ದಾರೆ ಅಂತ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ವಿರುದ್ಧ ಆರೋಪ ಮಾಡಿದ್ದಾರೆ. ಚಿಕ್ಕೋಡಿಯಲ್ಲಿ ಹೋಳಿ ಆಡುವ ನೆಪದಲ್ಲಿ ವಸೂಲಿ ದಂಧೆ ನಡೀತಾ ಇದೆ. ಹೆದ್ದಾರಿಯ ಮೇಲೆ ಮರದ ತುಂಡುಗಳನ್ನು ಹಾಕಿ ಹಣ ವಸೂಲಿ ಮಾಡುತ್ತಿದ್ದಾರೆ. ಚಿಕ್ಕೋಡಿ ತಾಲೂಕಿನ ರೈಲು ನಿಲ್ದಾಣದ ಬಳಿ ಹಣ ವಸೂಲಿ ಮಾಡಲಾಗ್ತಾ ಇದ್ದು, ಹಣ ನೀಡದೆ ಹೋದರೆ ಸವಾರರ ಮೇಲೆ ಹಲ್ಲೆ ಮಾಡಲಾಗ್ತಾ ಇದೆ. ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ಕೊಟ್ಟರೂ ಸ್ಥಳಕ್ಕೆ ಬಂದಿಲ್ಲ. ಚಿಕ್ಕಮಗಳೂರಿನಲ್ಲಿ ಪುನೀತ್ ಜನ್ಮದಿನವನ್ನ ಫಿಟ್ನೆಸ್ ಡೇ ಆಗಿ ಮಕ್ಕಳು ಆಚರಿಸಿದ್ರು. ಈ ವೇಳೆ ಅಪ್ಪುವಿನ ಆಕ್ಷನ್ ಸೀನ್ಗಳನ್ನ ಲೀಲಾಜಾಲವಾಗಿ ಮಾಡಿದ ಪುಟಾಣಿಗಳು ಅದ್ಭುತ ಸ್ಟಂಟ್ ಪ್ರದರ್ಶನ ಮಾಡಿದ್ರು. ಮತ್ತಿಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳು ಶಿಕ್ಷಕ ಪೂರ್ಣೇಶ್ ಮತ್ತವರ ಮಾರ್ಗದರ್ಶನದಲ್ಲಿ ಸ್ಟಂಟ್ ಪ್ರದರ್ಶಿಸಿದ್ರು. ಪುಟಾಣಿಗಳ ಮೈನವರಳಿಸುವ ಸ್ಟಂಟ್ಗಳಿಗೆ ಅಪ್ಪು ಅಭಿಮಾನಿಗಳು ಫಿದಾ ಆದರು. ದಾವಣಗೆರೆಯಲ್ಲಿಗೆ ಹೆರಿಗೆಯಾದ 2 ಗಂಟೆಯಲ್ಲಿ ಗಂಡು ಮಗು ನಾಪತ್ತೆಯಾಗಿದೆ. ದಾವಣಗೆರೆಯ ಚಾಮರಾಜಪೇಟೆಯಲ್ಲಿರುವ ಸರ್ಕಾರಿ ಹೆರಿಗೆ ಆಸ್ಪತ್ರೆಯಲ್ಲಿ ಘಟನೆ ನಡೆದಿದ್ದು, ಗಂಡು ಮಗುವನ್ನು ಕಳೆದುಕೊಂಡ ಪೋಷಕರು ಆಕ್ರೋಶ ಹೊರಹಾಕಿದರು. ಹೆರಿಗೆ ಬಳಿಕ ಸಂಬಂಧಿಕರ ಕೈಗೆ ಮಗು ಕೊಟ್ಟಿರುವುದಾಗಿ ಸಿಬ್ಬಂದಿ ಹೇಳ್ತಿದ್ದಾರೆ. ಸಿಬ್ಬಂದಿಯವರು ಮತ್ತೊಬ್ಬರ ಕೈಗೆ ಮಗು ಕೊಟ್ಟು ಕಳುಹಿಸಿದ್ದಾರೆ ಅಂತ ಪೋಷಕರು ಆರೋಪ ಮಾಡುತ್ತಿದ್ದಾರೆ. ಸಿಸಿ ಕ್ಯಾಮೆರಾದಲ್ಲಿ ಮಗು ಎತ್ಕೊಂಡು ಹೋಗಿದ್ದವರ ದೃಶ್ಯ ಸೆರೆಯಾಗಿದೆ. ಬೆಂಗಳೂರಲ್ಲಿ ದಿನೇ ದಿನೇ ಬಿಸಿಲ ಬೇಗ ಹೆಚ್ಚಾಗ್ತಾ ಇದೆ. ರಾಜಧಾನಿಯಲ್ಲಿ ವಾಡಿಕೆಗಿಂತ ಹೆಚ್ಚಿನ ಬಿಸಿಲು ದಾಖಲಾಗಿದ್ದು, ಈ ಬಾರಿ 2 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಳವಾಗಿದೆ. ಒಂದು ವಾರದಲ್ಲಿ 3 ದಿನ ಹೆಚ್ಚು ತಾಪಮಾನ ದಾಖಲಾಗಿದೆ. ಮಾರ್ಚ್ 10, 11, 13ರಂದು 33 ಡಿಗ್ರಿ ತಾಪಮಾನ ದಾಖಲಾಗಿದ್ರೆ ಮಾರ್ಚ್ 16, 17ರಂದು 34.5 ಡಿಗ್ರಿ ತಾಪಮಾನ ದಾಖಲಾಗಿದೆ. ಫ್ಲೈಟ್ ಅಲ್ಲೇ ಬಂದು ಕಳ್ಳತನ ಮಾಡಿ ಫ್ಲೈಟ್ ಅಲ್ಲೇ ಎಸ್ಕೇಪ್ ಆಗ್ತಿದ್ದ ಗ್ಯಾಂಗ್ ಅಂಧರಾಗಿದೆ. ಪೇಪರ್ ಮತ್ತು ಹಾಲಿನ ಪ್ಯಾಕೆಟ್ ಮನೆ ಮುಂದೆ ಬಿದ್ದಿರೋದನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡುತ್ತಿದ್ದ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳಿಂದ 38 ಲಕ್ಷ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣವನ್ನು ವಶಪಡಿಸಿಕೊಳ್ಳಲಾಗಿದೆ. ಬೆಳಗ್ಗೆಯಿಂದ ಪೇಪರ್ ಮತ್ತು ಹಾಲು ಬ್ಯಾಗ್ ಅಲ್ಲೇ ಇದ್ರೆ ಅಂತಹ ಮನೆಗಳನ್ನೇ ಟಾರ್ಗೆಟ್ ಮಾಡ್ತಿದ್ರು. ಜೊತೆಗೆ ರಾತ್ರಿ ಹೊತ್ತಲ್ಲಿ ಲೈಟ್ ಆನ್ ಆಗಿರದ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಕದೀತಾ ಇದ್ರು. ಆದಿಚುಂಚನಗಿರಿಯಲ್ಲಿ ಗಂಗಾಧರೇಶ್ವರ ಸ್ವಾಮಿ ಮಹಾರಥೋತ್ಸವ ನಡೆಯಿತು. ಮುಂಜಾನೆ 4:58ರ ಬ್ರಾಹ್ಮಿ ಮುಹೂರ್ತದಲ್ಲಿ ನಡೆದ ರಥೋತ್ಸವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿದ್ದರು. ಶ್ರೀ ನಿರ್ಮಲಾನಂದ ಸ್ವಾಮೀಜಿಯನ್ನ ಅಡ್ಡ ಪಲ್ಲಕ್ಕಿಯಲ್ಲಿ ಹೊತ್ತ ಭಕ್ತರು ಸಂಭ್ರಮಿಸಿದರು. ಕಾಲಭೈರವೇಶ್ವರ ಮತ್ತು ಗಂಗಾಧರೇಶ್ವರ ಸ್ವಾಮಿಗೆ ಜೈಕಾರ ಕೂಗಿದ್ರು. ಕೊರೋನಾ ಕಾರಣಕ್ಕೆ 2 ವರ್ಷದಿಂದ ಸರಳವಾಗಿ ನಡೆದಿದ್ದ ರಥೋತ್ಸವ ಈ ವರ್ಷ ಅದ್ದೂರಿಯಾಗಿ ನಡೆದಿದೆ. ದೀಪಾಲಂಕರಣದಿಂದ ಕಂಗೊಳಿಸಿತ್ತು ಆದಿಚುಂಚನಗಿರಿ.
ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ನಿಲ್ತಿಲ್ಲ. ಢಾಕಾದಲ್ಲಿನ ಇಸ್ಕಾನ್ ದೇಗುಲದ ಮೇಲೆ ಅಟ್ಯಾಕ್ ನಡೆದಿದೆ. ಹೋಳಿ ಕಾರ್ಯಕ್ರಮದ ವೇಳೆ ದುಷ್ಕರ್ಮಿಗಳು ದಾಳಿ ಮಾಡಿದ್ದು ದೇಗುಲಕ್ಕೆ ನುಗ್ಗಿ ಸಿಕ್ಕಿದ್ದನ್ನೆಲ್ಲ ಪುಡಿ ಪುಡಿ ಮಾಡಿದ್ದಾರೆ. ದುಷ್ಕರ್ಮಿಗಳ ದಾಳಿಯಿಂದ 5ಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿದ್ದು ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ದಾಳಿ ನಡೆಯುತ್ತಿದೆ. ಇನ್ನುಳಿದ ಪ್ರಮುಖ 10 ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. Thirty Minutes 30 ನ್ಯೂಸ್ಗೆ ಮತ್ತೆ ಸ್ವಾಗತ. ಉಳಿದ ಪ್ರಮುಖ ಸುದ್ದಿಯನ್ನ ಒಂದೊಂದಾಗಿ ನೋಡೋಣ. ದೇಶಾದ್ಯಂತ ಹೋಳಿ ಸಂಭ್ರಮ ಜೋರಾಗಿದೆ. ಮಥುರಾದ ವೃಂದಾವನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಹೋಳಿ ಸಂಭ್ರಮದಲ್ಲಿ ಭಾಗಿಯಾಗಿ ಪರಸ್ಪರ ಬಣ್ಣ ಹಚ್ಚಿ ಸಂಭ್ರಮಿಸಿದ್ರು. ರಾಜ್ಯದಲ್ಲೂ ಹೋಳಿ ಸಂಭ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಭಾಗವಹಿಸಿದ್ರು. ಇನ್ನು ಪಕ್ಕದ ನೇಪಾಳದಲ್ಲೂ ವಿದೇಶಿಗರು ಹೋಳಿ ಆಚರಣೆಯಲ್ಲಿ ಪಾಲ್ಗೊಂಡಿದ್ರು. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ದೇಶದ ಜನತೆಗೆ ಬಣ್ಣಗಳ ಹಬ್ಬ ಹೋಳಿ ಹಬ್ಬದ ಶುಭಾಶಯ ಕೋರಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಾದ್ಯಂತ ಹೋಳಿ ಆಟದ ಸಂಭ್ರಮ. ಬನಹಟ್ಟಿ ಪಟ್ಟಣದಲ್ಲಿ ಭರ್ಜರಿ ಗ್ರೂಪ್ ಡಾನ್ಸ್ ಕಿಕ್ಕಿರಿದು ಸೇರಿ ಸಖತ್ ಸ್ಟೆಪ್ ಹಾಕಿದ್ದಾರೆ ಯುವಕರು ಯುವತಿಯರು. ಬನಹಟ್ಟಿಯ SRA ಮೈದಾನದಲ್ಲಿ ನಡೀತಾ ಇರುವ ಹೋಳಿ ಫೆಸ್ಟಿವಲ್ ಅಲ್ಲಿ ಪರಸ್ಪರ ಬಣ್ಣ ಎರಚಿ ಹೋಳಿ ಆಟದಲ್ಲಿ ಮಕ್ಕಳು ಮಹಿಳೆಯರು ಯುವತಿಯರು ಮಿಂದೆದ್ದಿದ್ದಾರೆ. ವಿವಿಧ ಹಾಡಿನ ಜನಕ್ ಮಧ್ಯೆ ಹೋಳಿ ರಂಗಿತ್ತು. ಬಾಗಲಕೋಟೆ ನಗರದಲ್ಲಿ ಮಕ್ಕಳಿಂದ ಬಣ್ಣದಾಟ ನಡೆದಿದ್ದು ಬಾಯ್ ಬಾಯ್ ಬಟ್ಕೊಂಡು ಬಣ್ಣದಾಟ ಆಡ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳು. ಜಿಲ್ಲೆಯ ವಿವಿಧ ಪಟ್ಟಣಗಳಲ್ಲಿ ಆರಂಭ ಆಗಿದೆ ಬಣ್ಣದಾಟ. ಕೊಪ್ಪಳದಲ್ಲಿ ಹೋಳಿ ಸಂಭ್ರಮ ಬಣ್ಣ ಎರಚಿ ಸಂಭ್ರಮಿಸಿದ್ದಾರೆ ಮಹಿಳೆಯರು ಮತ್ತು ಮಕ್ಕಳು. ಬಣ್ಣ ಹಾಕೊಂಡು ಕುಣಿದು ಕುಪ್ಪಳಿಸಿದ್ದಾರೆ ಚಿಣ್ಣರು. ಹೋಳಿ ಹಿನ್ನೆಲೆ ಕೊಪ್ಪಳ ನಗರದಲ್ಲಿ ಅಘೋಷಿತ ಬಂದ್ ವಾತಾವರಣ ಇದ್ದು ಮುಚ್ಚಿರುವ ಅಂಗಡಿಗಳ ಮುಗ್ಗಟ್ಟುಗಳು. ಪ್ರತಿ ಬಡಾವಣೆಯಲ್ಲಿಯೂ ಬಣ್ಣ ದೋಕಳಿ ಇದ್ದು ನಿನ್ನೆ ಕಾಮದಹನ ನಂತರ ಇವತ್ತು ಬಣ್ಣ ದೋಕಳಿ ನಡೀತಾ ಇದೆ. ಆಕಸ್ಮಿಕ ಬೆಂಕಿಗೆ 16 ಎಕರೆ ಕಬ್ಬು ಬೆಳೆ ಸುಟ್ಟು ಭಸ್ಮವಾಗಿದೆ. ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಮುತ್ತಗ ಗ್ರಾಮದಲ್ಲಿ ದುರ್ಘಟನೆ ಸಂಭವಿಸಿದೆ. ರೈತ ತಿಪ್ಪಣ್ಣ ಮುದುಬುಳ, ಬಸವರಾಜ್ ಪಂಚಾಳ, ಚಂದ್ರಕಾಂತ ಸೇರಿದಂತೆ ಹಲವು ರೈತರ ಕಬ್ಬು ಬೆಳೆ ಭಸ್ಮವಾಗಿದೆ. ಕಬ್ಬು ಕಳ್ಕೊಂಡು ನಷ್ಟಕ್ಕೆ ಸಿಲುಕಿರುವ ಅನ್ನದಾತರು ಬೆಳೆ ಪರಿಹಾರ ನೀಡುವಂತೆ ಅಂಗಲಾಚಿದ್ದಾರೆ. ಕಾಂಗ್ರೆಸ್ G23 ಗುಂಪಿನ ಸದಸ್ಯರು ಪಕ್ಷದ ಮಧ್ಯಂತರ ಅಧ್ಯಕ್ಷೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರನ್ನ ಸದ್ಯದಲ್ಲಿಯೇ ಭೇಟಿ ಮಾಡಲಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಜೊತೆಗಿನ ಭೇಟಿ ಮಾತುಕತೆ ಯಾವಾಗ ಅಂತ ಸಮಯ ದಿನ ಇನ್ನೂ ನಿರ್ಧಾರ ಆಗಿಲ್ಲ. ಸೋನಿಯಾ ಗಾಂಧಿ ಜೊತೆ ಮಾತಾಡಿ G23 ನಾಯಕರ ಭೇಟಿಗೆ ಸಮಯ ನಿಗದಿಪಡಿಸಲಾಗುವುದು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರಂತೆ. ಶಾಲಾ ಪಠ್ಯದಲ್ಲಿ ಪುನೀತ್ ರಾಜ್ಕುಮಾರ್ ಯಶೋಗಾಥೆ ಸೇರಿಸಲು ಒತ್ತಡ ಹೆಚ್ಚಾಗಿದೆ. ಬಿಜೆಪಿ ಮುಖಂಡ ಹಾಗೂ ಪುನೀತ್ ಅಭಿಮಾನಿ ಸಂಘದ ಒಕ್ಕೂಟದ ಅಧ್ಯಕ್ಷ NR ರಮೇಶ್ ಶಿಕ್ಷಣ ಸಚಿವ BC ನಾಗೇಶ್ಗೆ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ. ನಾಡುಕಂಡ ಅಪ್ರತಿಮ ಸಾಧಕನ ಜೀವನ ಪಠ್ಯದಲ್ಲಿ ಸೇರಿಸುವಂತೆ ಕೋರಿದ್ದಾರೆ. ಮಾದರಿ ಬದುಕು ಬದುಕಿದ ಅಪ್ಪು ಬದುಕು ಮಕ್ಕಳು ಓದುವಂತಾಗಲಿ ಅಂತ ಆಗ್ರಹಿಸಿದರು. ಅಮೆರಿಕದಲ್ಲೂ ಜೇಮ್ಸ್ ಅಬ್ಬರ ಜೋರಾಗಿದೆ. ಮಿಚಿಗನ್ ಸಿಟಿಯಲ್ಲಿ ಅಪ್ಪು ಅಭಿನಯದ ಚಿತ್ರಗಳ ಹಾಡಿಗೆ ಭರ್ಜರಿ ಸ್ಟೆಪ್ ಹಾಕಿ ಅಪ್ಪು ಫ್ಯಾನ್ಸ್ ಸಂಭ್ರಮಿಸಿದ್ದಾರೆ. ಅಷ್ಟಲ್ಲದೆ ಅಪ್ಪು ಭಾವಚಿತ್ರ ಇರುವ ಟಿ ಶರ್ಟ್ ಹಾಕಿ ಸಂಭ್ರಮ ಪಟ್ಟಿದ್ದಾರೆ. ಕೇಕ್ ಕಟ್ ಮಾಡಿ ಅಪ್ಪು ಹುಟ್ಟುಹಬ್ಬವನ್ನ ಆಚರಿಸಿದ್ದಾರೆ.
ಬಹು ನಿರೀಕ್ಷಿತ RRR ಸಿನಿಮಾ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಮಾರ್ಚ್ 25ರಂದು ಸಿನಿಮಾ ತೆರೆಗಪ್ಪಳಿಸ್ತಾ ಇದೆ. ಇದಕ್ಕಾಗಿ ಪ್ರಚಾರ ಕಾರ್ಯವು ಕೂಡ ಸಖತ್ತಾಗಿಯೇ ನಡೀತಾ ಇದೆ. ಇಂದಿನಿಂದ ದೇಶದಾದ್ಯಂತ ರಾಜಮೌಳಿ, ರಾಮ್ ಚರಣ್ ತೇಜ, ಜೂನಿಯರ್ NTR ತಂಡ ದೇಶದಾದ್ಯಂತ ಪ್ರವಾಸ ಆರಂಭಿಸಿದೆ. ಹೈದರಾಬಾದ್ನಿಂದ ಮಲ್ಟಿ ಸ್ಟಾರ್ಸ್ ಟೂರ್ ಶುರುವಾಗಿದ್ದು ಬೆಂಗಳೂರು, ಬರೋಡಾ, ದೆಹಲಿ, ಅಮೃತ್ಸರ್, ಜೈಪುರ, ಕೋಲ್ಕತ್ತಾ, ವಾರಣಾಸಿಯಲ್ಲಿ ಪ್ರಚಾರ ಕಾರ್ಯ ನಡೆಯಲಿದೆ. ಅಲ್ಲದೆ ದುಬೈನಲ್ಲೂ ಕೂಡ ಪ್ರಚಾರ ನಡೆಯಲಿದ್ದು ಮಾರ್ಚ್ 22ಕ್ಕೆ ಟೂರ್ ಅಂತ್ಯವಾಗಲಿದೆ. ಸ್ಯಾಂಡಲ್ವುಡ್ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಟಾಲಿವುಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಸ್ನೇಹಿತನಿಗಾಗಿ ಮಿಷನ್ ಇಂಪಾಸಿಬಲ್ ಸಿನಿಮಾದಲ್ಲಿ ನಟನೆ ಮಾಡುತ್ತಿದ್ದಾರೆ. ತೆಲುಗು ಸಿನಿಮಾ ರಂಗದಲ್ಲಿ ಇದು ರಿಷಬ್ ಶೆಟ್ಟಿಯ ಚೊಚ್ಚಲ ಸಿನಿಮಾ. ಗೆಳೆಯ RSJ ಸ್ವರೂಪ್ಗಾಗಿ ತೆಲುಗು ಚಿತ್ರದಲ್ಲಿ ಬಣ್ಣ ಹಚ್ಚುತ್ತಿದ್ದಾರೆ ರಿಷಬ್. ಬಿಸಿಲನಾಡು ಯಾದಗಿರಿ ನಗರದ ಲುಂಬಿನಿ ಉದ್ಯಾನವನದ ಕೆರೆಯಲ್ಲಿ ಬೋಟಿಂಗ್ ವಿಹಾರ ಆರಂಭ ಮಾಡಲಾಗಿದೆ. ಪ್ರವಾಸೋದ್ಯಮ ಇಲಾಖೆಯು ಲುಂಬಿನಿ ಉದ್ಯಾನವನ ಅಭಿವೃದ್ಧಿಪಡಿಸಿ ಈಗ ದೋಣಿಗಳ ವಿಹಾರ ಆರಂಭಿಸಲಾಗಿದೆ. ಖುದ್ದು ಶಾಸಕ ವೆಂಕಟರೆಡ್ಡಿ ಮುದ್ನಾಳ ಹಾಗೂ SP ಡಾಕ್ಟರ್ P ವೇದಮೂರ್ತಿ ಅವರು ಬೋಟಿಂಗ್ ವಿಹಾರ ಉದ್ಘಾಟಿಸಿ ನಂತರ ಬೋಟಿಂಗ್ ಅಲ್ಲಿ ವಿಹಾರ ಮಾಡಿ ಖುಷಿಗೊಂಡರು. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕ